ಚಿತ್ರದುರ್ಗದ ಗೊರ್ಲತ್ತು ಗ್ರಾಮದ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಬಸ್ನಲ್ಲಿದ್ದಂತ 11 ಜನ ಪ್ರಯಾಣಿಕರು ಜೀವಂತ ದುರ್ಮರಣ ಹೊಂದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಂತ ಭೀಕರ ಅಪಘಾತ ಇದು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಗ್ರಾಮ. ಲಾರಿ ಡಿಕ್ಕಿಯಿಂದ ಹೊತ್ತಿ ಉರಿದ ಖಾಸಗಿ ಬಸ್. ಸೀಬಲ್ ಸ್ಲೀಪರ್ ಕೋಚ್ ಬಸ್ ಬೆಂಕಿಗಾಹುತಿಯಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ನೋಡಿ. ಹೊಸ ವರ್ಷದ ಕ್ರಿಸ್ಮಸ್ನ ಸಂಭ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ದುರ್ಘಟನೆಗಳು ಹೆಚ್ಚಾಗ್ತಾ ಇದೆ. ಸಾವು ನೋವಿನ ಸಂಖ್ಯೆಗಳು ಹೆಚ್ಚಾಗ್ತಾ ಇರೋದು. ಅದರಲ್ಲೂ ಸಾಮೂಹಿಕ ಸಾವು ಹೆಚ್ಚಾಗ್ತಾ ಇದೆ. 10, 11, 12, 13, 17 ಈ ಸಂಖ್ಯೆಯಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದೀಗ ನಮ್ಮ ಕರ್ನಾಟಕದಲ್ಲೂ ಕೂಡ ಅಂಥದ್ದೇ ಒಂದು ದೊಡ್ಡ ದುರಂತ ಸಂಭವಿಸಿದೆ. ಚಿತ್ರದುರ್ಗದ ಗೊರ್ಲುತ್ತು ಗ್ರಾಮದ ಬಳಿ ಈ ಒಂದು ಭೀಕರ ಅಪಘಾತ ಸಂಭವಿಸಿರೋದು. ಬಸ್ನಲ್ಲಿದ್ದಂಥ 11 ಜನ ಪ್ರಯಾಣಿಕರು ಜೀವಂತ ದುರ್ಮರಣ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಯಾವ ಮಟ್ಟಿಗೆ ಬಸ್ಸು ಧಗನೆ ಹೊತ್ತುರಿತಾ ಇದೆ ಅಂತ. ಇದು ಲಾರಿ ಡಿಕ್ಕಿಯಿಂದ ಸಂಭವಿಸಿದಂಥ ಅಪಘಾತ ಅನ್ನೋದು ಗೊತ್ತಾಗ್ತಾ ಇದೆ. ಕ್ಷಣ ಮಾತ್ರದಲ್ಲೇ ಬೆಂಕಿ ಹೊತ್ತುಕೊಂಡಿರುವಂಥ ಸಾಧ್ಯತೆ ಇದೆ. ಯಾಕಂದರೆ ಬಸ್ನಲ್ಲಿದ್ದವರು ಆ ಥರ ದುರ್ಮರಣ ಹೊಂದ್ತಾರೆ, ಸಜೀವ ದಹನ ಆಗ್ತಾರೆ ಅಂತಂದರೆ ಪಾಪ ಅವ್ರುಗಳಿಗೆ ಕೆಳಗೆ ಇಳಿಯೋದಕ್ಕೂ ಅವಕಾಶ ಸಿಕ್ತಂಗೆ ಕಾಣಿಸ್ತಾ ಇಲ್ಲ. ಲಾರಿ ಡಿಕ್ಕಿ ಆಗಿದೆ. ತಕ್ಷಣಕ್ಕೆ ಸೀಬರ್ಡ್ ಸ್ಲೀಪರ್ ಕೋಚ್ ಬಸ್ಸು ಬೆಂಕಿ ಹೊತ್ತಿ ಉರಿತಾ ಇರೋದು. ಇದು ಚಿತ್ರದುರ್ಗದ ಗೊರ್ಲುತ್ತು ಗ್ರಾಮದ ಬಳಿ ನಡೆದಿರುವಂಥ ಘಟನೆ. ಬಸ್ನಲ್ಲಿ ಎಷ್ಟು ಮಂದಿ ಪ್ರಯಾಣಿಕರಿದ್ರು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಂಥ ಭೀಕರ ಅಪಘಾತ ಇದು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲುತ್ತು ಗ್ರಾಮದಲ್ಲಿ ಈ ಒಂದು ಅವಘಡ ಸಂಭವಿಸಿರೋದು. ಲಾರಿ ಡಿಕ್ಕಿಯಿಂದ ಹೊತ್ತಿ ಉರಿದಿರೋದು ಖಾಸಗಿ ಬಸ್ಸು. ಸೀಬರ್ಡ್ ಸ್ಲೀಪರ್ ಕೋಚ್ ಬಸ್ ಬೆಂಕಿಗಾಹುತಿ ಆಗಿರೋದು. ಬೆಂಗಳೂರಿನಿಂದ ಶಿವಮೊಗ್ಗ ತೆರಳ್ತಾ ಇದ್ದಂಥ ಖಾಸಗಿ ಬಸ್ ಇದು. ಬಸ್ನಲ್ಲಿದ್ದಂಥ ಪ್ರಯಾಣಿಕರು ಸಜೀವ ದಹನ ಆಗಿದ್ದಾರೆ. ಬಸ್ನಲ್ಲಿ 9 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ 9 ಜನ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಗಾಯಾಳುಗಳನ್ನು ಹಿರಿಯೂರು ಚಿತ್ರದುರ್ಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಿರಿಯೂರಿನಿಂದ ಬೆಂಗಳೂರಿಗೆ ತೆರಳ್ತಾ ಇದ್ದಂಥ ಲಾರಿ ಡಿಕ್ಕಿ ಹೊಡೆದಿರೋದು. ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ ಡಿವೈಡರ್ ದಾಟಿ ಬಂದಿರೋದು ಲಾರಿ. ಬೆಂಗಳೂರಿನಿಂದ ಶಿವಮೊಗ್ಗ ಹೋಗ್ತಾ ಇದ್ದ ಬಸ್ಗೆ ಡಿಕ್ಕಿ ಹೊಡೆದಿರೋದು. ಲಾರಿ ಡಿಕ್ಕಿಯಿಂದ ಬಸ್ಗೆ ಬೆಂಕಿ ಹೊತ್ಕೊಂಡಿದೆ. ಈ ದುರ್ಘಟನೆ ಸಂಭವಿಸಿದೆ. ಹಿರಿಯೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ನೋಡಿ. ಇದು ಲಾರಿ ಡ್ರೈವರ್ನ ನಿರ್ಲಕ್ಷ್ಯ ಅನ್ನೋದು ಗೊತ್ತಾಗ್ತದೆ. ಓವರ್ ಸ್ಪೀಡ್ನಲ್ಲಿದ್ರೋ ಅಥವಾ ನಿದ್ರೆ ಮಂಪರಿನಲ್ಲಿದ್ರೋ ಗೊತ್ತಿಲ್ಲ. ಡಿವೈಡರ್ ದಾಟಿ ಈ ಕಡೆಯಿಂದ ಹೋಗ್ತಾ ಇರೋ ಬಸ್ಸಿಗೆ ಡಿಕ್ಕಿ ಹೊಡೆದಿದೆ ಅಂತಂದರೆ ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ ಈ ಅಪಘಾತ ಸಂಭವಿಸಿದೆ ಅಂತ. ಬಸ್ಗೆ ಡಿಕ್ಕಿ ಹೊಡೆದಿದ್ದೆ ತಡ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. 11 ಜನ ಸಜೀವ ದಹನ ಆಗಿದ್ದಾರೆ. 9 ಮಂದಿಗೆ ಗಾಯ ಆಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗಬಹುದಾದ ಸಾಧ್ಯತೆಗಳು ಜಾಸ್ತಿನೇ ಇದೆ. ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗಬಹುದು. ಯಾಕಂದರೆ ಇಲ್ಲಿವರೆಗೂ ನಮಗೆ ಮಾಹಿತಿ ಸಿಗ್ತಾ ಇರೋದು 11 + 9 ಇಷ್ಟೇ ಮಂದಿ ಬಗ್ಗೆ. ಇದು ಸ್ಲೀಪರ್ ಕೋಚ್ ಬಸ್ಸು. ಸಹಜವಾಗಿ ಟ್ರಾವೆಲ್ ಜಾಸ್ತಿ ಮಂದಿ ಮಾಡ್ತಾ ಇರ್ತಾರೆ. ಎಲ್ಲ ಕ್ರಿಸ್ಮಸ್ಗೆ ಅಂತ ರಜಾ ಹಾಕಿ ಊರಿಗೆ ಹೋಗೋರು ಇರ್ತಾರೆ, ನ್ಯೂ ಇಯರು ಅಂತ ಊರಿಗೆ ಹೋಗೋರು ಇರ್ತಾರೆ. ಪಾಪ ಎಷ್ಟೆಲ್ಲ ಆಸೆ ಆಕಾಂಕ್ಷೆ ಕನಸು ಕಟ್ಕೊಂಡು ಹೋಗ್ತಾ ಇರ್ತಾರೋ, ಟ್ರಾವೆಲ್ ಮಾಡ್ತಾ ಇರ್ತಾರೋ. ಶಿವಮೊಗ್ಗಕ್ಕೆ ತೆರಳ್ತಾ ಇದ್ದಂಥ ಬಸ್ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಒಮ್ಮೊಮ್ಮೆ ನಾವು ಸರಿಯಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರು ಬೇರೆಯವರು ಮಾಡುವಂಥ ತಪ್ಪಿಗೂ ಕೂಡ ಜೀವಗಳು ಬಲಿಯಾಗುತ್ತೆ ಅನ್ನೋದಕ್ಕೆ ಇಂಥ ಘಟನೆಗಳ ಸಾಕ್ಷಿ. ಅದರಲ್ಲೂ ನೋಡಿ ನೀವು ಈ ಡಿಸೆಂಬರ್ ಸಂದರ್ಭದಲ್ಲಿ ಅತಿ ಹೆಚ್ಚು ಅಪಘಾತಗಳು, ಬೆಂಕಿ ಅನಾಹುತಗಳು ಸಂಭವಿಸುವಂಥದ್ದು. ಬಸ್ನಲ್ಲಿ ಇದ್ದಂಥ ಪ್ರಯಾಣಿಕರು ಸಜೀವ ದಹನ ಆಗಿದೆ. ಕೆಲವರು ತಮ್ಮವರನ್ನು ಕಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಉಳಿಸ್ಕೊಳ್ಳೋದಕ್ಕಾಗಿಲ್ಲ, ಗೋಗರಿತಾ ಇದ್ದಾರೆ. ಯಾರು ಇದನ್ನು ಗೆಸ್ಸು ಮಾಡಿರಲಿಲ್ಲ. ಇದು ಬೆಳಗಿನ ಜಾವ ಆಗಿರೋ ಘಟನೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ನಿದ್ರೆಯಲ್ಲಿ ಇರ್ತಾರೆ ಪಾಪ. ಸ್ಲೀಪರ್ ಕೋಚು ಅಂತಂದರೆ ಆರಾಮಾಗೆ ಎಲ್ಲ ವರ್ಕೆಲ್ಲ ಮುಗಿಸ್ಕೊಂಡು ಹೊರಟಿರ್ತಾರೆ. ಆರಾಮಾಗಿ ಹೋಗೋಣ ಅಂತ ಒಂದು ಭಾವನೆಯಲ್ಲಿ ಸ್ಲೀಪರ್ ಕೋಚನ್ನು ಬುಕ್ ಮಾಡ್ಕೊಂಡಿರ್ತಾರೆ. ಬಟ್ ಗ್ರಹಚಾರ ಅಂತ ಬಂದಾಗ ಹೀಗಾಗುತ್ತೆ ಹೀಗಾಗಲ್ಲ ಅಂತ ಹೇಳಲಿಕ್ಕಾಗಲ್ಲ ಅಲ್ಲ. ಯಾರಿಗೆ ಗೊತ್ತಿತ್ತು ಹೇಳಿ ಈ ಥರದೊಂದು ಅಪಘಾತ ಸಂಭವಿಸುತ್ತೆ ಅಂತ.
ಎಲ್ಲ ಖುಷಿಲಿ ಊರಿಗೆ ಹೊರಟಿದ್ರೇನೋ. ಅವರೆಲ್ಲ ಮನೆಯವರು ಕೂಡ ಕಾಯ್ತಾ ಇರ್ತಾರೆ, ಇನ್ನೇನು ಬೆಳಗ್ಗೆ ಬಂದು ಇಳಿತಾರೆ, ಹಬ್ಬ ಬೇರೆ ಇದೆ ಕೆಲವರಿಗೆ ಹೊಸ ವರ್ಷದ ಸಂಭ್ರಮ. 2025 ಕಳೀತು, 26 ಇನ್ನೇನು ಬಂದೇ ಬಿಡ್ತು, ಹೊಸ ಜೀವನ. ಇದರಲ್ಲಿ ಯಾರ್ಯಾರ ಮನೇಲಿ ಏನೇನು ಸಂಭ್ರಮ ಇತ್ತೋ ಪಾಪ. ಸಾವಿನ ಸುದ್ದಿ ಅವ್ರ ಕಿವಿಗೆ ತಾಕ್ತಾ ಇದ್ದ ಹಾಗೇನೆ ಎಂಥ ದೊಡ್ಡ ಆಘಾತ ಆಗಿರುತ್ತೆ ಹೇಳಿ ನೋಡೋಣ. ಇದು ಶಿವಮೊಗ್ಗಕ್ಕೆ ತೆರಳ್ತಾ ಇದ್ದಂಥ ಖಾಸಗಿ ಬಸ್ಸು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂಥ ಅಪ್ಡೇಟು 11 ಮಂದಿ ಸಜೀವ ದಹನ ಆಗಿದ್ದಾರೆ. ಕಣ್ಮುಂದೆನೇ ನೋಡ್ತಾನೆ ಬೆಂಕಿ ಹತ್ಕೊಂಡು ಅಂತ. ಯಾರ್ಯಾರು, ಅವ್ರ ಹೆಸರಿಗೇನು, ಯಾವ ವಯಸ್ಸಿನವರು, ಮಕ್ಕಳೆಷ್ಟು, ಹೆಣ್ಮಕ್ಳೆಷ್ಟು, ಗಂಡು ಮಕ್ಕಳೆಷ್ಟು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಡಿವೈಡರ್ ದಾಟಿ ಬಂದು ಲಾರಿ ಡಿಕ್ಕಿ ಹೊಡೆದಂಥ ಹಿನ್ನೆಲೆಯಲ್ಲಿ ಈ ಅಪಘಾತ ಸಂಭವಿಸಿರೋದು.